दिन भी निकल जाएगा तो भी कम पड़ेगा. फिलहाल I'd like to invite on stage the producer साहब, of course M रमेश रेड्डी साहब. As I said, सिविल कॉन्ट्रैक्टर से लेके अब ये जो सपनों की दुनिया है, सिनेमा की दुनिया है, यहाँ पे एक बहुत बड़ा प्रोडक्शन हाउस बन गया है. सर, यू वर हियर फॉर अनदर मूवी अ कपल ऑफ मंथ्स बैक, तब भी बात हुई थी, आपकी अलग फैन फॉलोइंग थी, बड़ी सारी बात की थी. आज when you're standing with these two superstars, this is impossible to get. And of course, Rajbir Shetty, the trio. Talk to us about them, sir. और कैसे हुआ ये? ಎಲ್ಲರಿಗೂ ನಮಸ್ಕಾರ. ನನಗೆ ಹಿಂದಿ ಬರಲ್ಲ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಬರೋಣ ಭಯ? ಇಲ್ಲ, ಇಲ್ಲಿ ಬಂದಿರೋ ಮಾಧ್ಯಮದವರಿಗೆ ನಮಸ್ಕಾರ. ಇಲ್ಲಿರೋವಂಥ ನಮ್ಮ ಕರ್ನಾಟಕದವರಿಗೆಲ್ಲ ನಮಸ್ಕಾರ, ಕನ್ನಡದವ್ರಿಗೆಲ್ಲ. ಈ ಪಿಕ್ಚರ್ ಸ್ಟಾರ್ಟ್ ಆಗಿದ್ದೇ ಒಂಥರ ಮಿರಾಕಲ್ ಇದ್ದಂಗೆ. ಇಲ್ಲೇ ಸೂತ್ರಧಾರಿದ್ದಾರೆ, ಅವರೇ ಸೂತ್ರಧಾರರು ಇದಕ್ಕೆ. ನಮಗೆ ಅದೇ ಹೇಳಿದ್ರಲ್ಲ, ಫಸ್ಟು ಒಂದು ಸಬ್ಜೆಕ್ಟು ಒಂದು 10 ನಿಮಿಷನೇ ನನಗೆ ಹೇಳಿದ್ದು. ಆವಾಗಲೇ ನಮಗೆ ಇದೇನೋ ಸಬ್ಜೆಕ್ಟಲ್ಲಿ ಏನೋ ಒಂದು ಹೊಸತನ ಇದೆ, ಒಂಥರ ಇದಿದೆ ಅಂತೇಳ್ಬಿಟ್ಟು ನಮ್ಗೆ ತುಂಬ ಇಂಪ್ರೆಸ್ ಆಯಿತು. ಆಮೇಲೆ ಏನು ಹೊಸ ಡೈರೆಕ್ಟ್ರು ಹೆಂಗೆ ಅಂತೇಳ್ಬಿಟ್ಟು ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಸರಿ ಅಂತೇಳ್ಬಿಟ್ಟು ಹೆಂಗೆ ಸರ್ ಅಂತ ಹೇಳಿದ್ರು. ಯಾಕಣ್ಣ, ನಾನು ಫಸ್ಟು ಪಿಕ್ಚರ್ ತೆಗೆದುಬಿಡೋಣ, 2 ಅವರ್ 20 ನಿಮಿಷ, ಅದೇನಾದರೂ ನಿಮಗೆ ಇಷ್ಟ ಆದರೆ ಶೂಟಿಂಗ್ ಹೋಗೋಣ, ಇಲ್ಲಾಂದರೆ ಬೇಡ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ರು ಅವರು. ಸರಿ ಸರ್ ಅಂತ ಹೇಳ್ಬಿಟ್ಟು 1 ಇಯರ್ ತೊಗೊಂಡ್ರು ಅವರು. 2 ಅವರ್ 20 ನಿಮಿಷ 1 ಇಯರ್ ತೊಗೊಂಡು ಅದಕ್ಕೆ ಮ್ಯೂಸಿಕ್ಕು, ಡೈಲಾಗು, ಅದು ಏನೇನು ಬೇಕೋ ಎಲ್ಲ, ಯಾಕಂದರೆ ನನಗೆ ಅಷ್ಟು ಟೆಕ್ನಿಕಲ್ ಗೊತ್ತಿಲ್ಲ, ಮಾತಾಡ್ತೀನಿ, ಎಲ್ಲ ನೀಟಾಗಿ ಮಾಡಿ ಬಂದು ನಾವು ನೋಡಿದ್ಮೇಲೆ 75% ಪಿಕ್ಚರ್ ನೋಡ್ದಂಗೆ ಇತ್ತು. ಅಂದರೆ ಮಕ ಇರಲಿಲ್ಲ. ಅಣ್ಣ ಇವ್ರು ಶಿವಣ್ಣಣ್ಣ, ಅಣ್ಣ ಇವ್ರು ಉಪೇಂದ್ರ ಸರ್, ಅಣ್ಣ ಇವ್ರು ರಾಜ್ಬೀರ್ ಶೆಟ್ಟಿ ಅಂತ ಬರೀ ತೋರಿಸ್ತಾ ಇದ್ರಲ್ಲ, ಹೆಸರುಗಳಾಗ್ಬಿಟ್ಟಿದ್ರು. ಆವಾಗ ಕೂರಿಸ್ತು ಪಿಕ್ಚರಲ್ಲಿ. ಇದು ಡಿಫ್ರೆಂಟಾಗಿ ನನಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಬೆಸ್ಟ್ ಸ್ಟೋರಿ, ಎಲ್ಲರೂ ನೋಡೋಂಥದ್ದು, ನಮ್ಮ ಸನಾತನ ಧರ್ಮದನ್ನು ಎತ್ತಿಡಿಯೋಂಥ ಪಿಕ್ಚರ್ ಇದು. ಸನಾತನ ಧರ್ಮ, ಇಂಡಿಯಾದಲ್ಲಿ ಸನಾತನ ಧರ್ಮದ ನಮ್ಮದು ಏನೇನು ಕಲ್ಚರ್ ಇದೆ, ನಮ್ಮ ಇಂಡಿಯನ್ನು, ನಮ್ಮ ಹಿಂದೂಗಳ ಕಲ್ಚರ್ ಏನಿದೆ ಎಲ್ಲ ಈ ಪಿಕ್ಚರಲ್ಲಿದೆ, ಎಲ್ಲ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಆಶೀರ್ವಾದ ಬೇಕು. ಇದು ನೋಡಿ, ಯಾಕೆಂದ್ರೆ ನಾವು ಜಾಸ್ತಿ ಮಾತಾಡೋದು ಬೇಡ, ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾದ. ಟೀಸರ್ ನೋಡಿದ್ದೀರಾ? ಈ ಟೀಸರ್ ಇನ್ನೂ 25%, ಇನ್ನೂ 75% ಇದೆ. ಪಿಕ್ಚರ್ ಬಂದಮೇಲೆ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ಮತ್ತು ನಮ್ಗೆ ಶಿವಣ್ಣ, ನಾನು ಫಸ್ಟ್ ಹೇಳ್ತಾ ಇದ್ದೆ, ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇದ್ದೀನಿ, ನಾವು ಶಿವಣ್ಣ ಆನಂದದಿಂದ ಪಿಕ್ಚರ್ ನೋಡ್ಕೊಂಡು ಬಂದವರು. ಅವರು ಒಂಥರ ಫ್ಯಾನ್ಸ್ ಥರ. ನಾವು ಯಾವಾಗ ಅವ್ರ ಪಿಕ್ಚರ್, ಯಾಕಂದರೆ ಹೇಳ್ತಾ ಇದ್ವಿ, ನಾವು ಪಿಕ್ಚರ್ ಮಾಡ್ಬೋದು ಅಂತ. ಆ ಕಾಲ ಕೂಡ ಬಂತು. ಅದರಲ್ಲಿ ನಮ್ಮ ಉಪೇಂದ್ರ ಸರ್ ಅವರು ಬಂದರು. ಎಲ್ಲರೂ ಹೆಂಗೆ ತಗೊಬಂದು ಅಂದರೆ, ಈ ಪಿಕ್ಚರ್ನ ಎಲ್ಲರಿಗೂ ಹೆಂಗೆ ತಗೊಂಬಂದ್ರು, ದೇವರೇ ಅನ್ಕೊಡ್ತೀನಿ ನಾನು. ಇವಾಗ ನಾವು ಒಂದು ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ, ನಮಗೆ ಇವಾಗ ಏನೋ ಅಂದ್ಕೊಂಡಿರ್ತೀವಿ, ಏನೋ ಆಗ್ತಾಯಿದೆ. ನಾವು ಇಲ್ಲಿ ಬಾಂಬೆಗೆ ಬಂದು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗಲ್ಲಿ ನಾವು ಶೂಟಿಂಗ್ ಹೋದಾಗ ಅಂದ್ಕೊಂಡೇ ಇರಲಿಲ್ಲ. ಬರ್ತಾ ನೋಡ್ತಾ ಇದ್ರೆ, ಇದು ಫ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ, ಇದು 100% ಇಂಡಿಯನ್ ಪಿಕ್ಚರ್. ಇದು 100% ಇಂಡಿಯಾದಲ್ಲಿ ಎಲ್ಲ ನೋಡುವಂಥ ಪಿಕ್ಚರು. ಚಿಕ್ಕ ಮಕ್ಕಳು 10 ವರ್ಷದಿಂದ 80 ವರ್ಷದವರೆಗೂ ಕೂತ್ಕೊಂಡು ಆರಾಮಾಗಿ ನೋಡೋಂಥ ಪಿಕ್ಚರ್. ಎಲ್ಲರೂ ನೋಡಲೇಬೇಕಾಗಿರೋ ಪಿಕ್ಚರ್ ಇದು. ಬಂದಮೇಲೆ ನೋಡಿ ನಮ್ಗೆ ತುಂಬ, ಯಾಕೆಂದರೆ ನಮ್ಗೆ ಶಿವಣ್ಣ ಇದ್ದಾರೆ, ರಾಜ್ಬೀರ್ ಶೆಟ್ಟಿ ಬಂದಿಲ್ಲ, ಅವ್ರ ಶೂಟಿಂಗು ಸ್ವಲ್ಪ ಇದಿತ್ತು, ನೆಕ್ಸ್ಟ್ ಟೈಮ್ ಬರ್ತಾರೆ. ಆಮೇಲೆ ಇದು ನಮಗೆ ಫುಲ್ಲು ಸಪೋರ್ಟು ಸೂತ್ರಧಾರ ಅವರು. ನಾನು ಒಂದು ಪಾತ್ರಧಾರನೇ ಇದರಲ್ಲಿ, ಪ್ರೊಡ್ಯೂಸರ್ ಅಲ್ಲ, ನಾನು ಒಂದು ಪಾತ್ರಧಾರನೇ. ಈ ಸಬ್ಜೆಕ್ಟಿಗೆ ನಾನು ಪಾತ್ರಧಾರ. ಮೈನ್ ಎಲ್ಲ ಇರೋ ಪಾತ್ರಧಾರಿಗಳಿದ್ದಾರೆ, ಮೈನ್ ಪಾತ್ರಧಾರರು ನಾವೆಲ್ಲ ಪಾತ್ರಧಾರರೇ. ಅವರಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ನಮ್ಮ ರಾಜ್ಬೀರ್ ಶೆಟ್ಟಿ ಅವರು. ಇದಕ್ಕೆಲ್ಲ ಸೂತ್ರಧಾರರು ನಮ್ಮ ಅರ್ಜುನ್ ಜನ್ಯ. ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇದುವರೆಗೂ ಯಾಕೆಂದರೆ ನನ್ನ ಪಿಕ್ಚರ್ನ ತುಂಬ ಹೋಗ್ಲಿಕ್ಕಾಗ್ತಾ ಇಲ್ಲ. ನನಗೆ ಇವಾಗ ಈ ಖುಷಿಗೆ ಮಾತಾಡೋಕ್ಕಾಗ್ತಾ ಇಲ್ವೋ, ಇಲ್ಲ ನಿಮ್ಮಿಂದ ಇಲ್ಲಿ ಹಿಂದಿಯಲ್ಲಿ ನಾವು ಇಲ್ಲಿ ಬಂದು ಮಾತಾಡೋಕ್ಕಾಗಲಿಲ್ವ ಅಂತ ಒಂದು ಬೇಜಾರು ಅಂತಿದೆ. ಹಿಂದಿ ಕಲಿತೀನಿ, ನೆಕ್ಸ್ಟ್ ಟೈಮು ಎಷ್ಟಾಗತ್ತೆ ಅಷ್ಟು ಕಲಿತೀನಿ. ಖಂಡಿತ ಎಲ್ಲರೂ ಪಿಕ್ಚರ್ ನೋಡಿ. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಸತ್ಯ ಹೆಗ್ಡೆ ಅವರು, ನಮ್ಮ ಫೈಟ್ ಮಾಸ್ಟ್ರುಗಳು ತುಂಬ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ನೀವು ನಮ್ಮ ಉಪೇಂದ್ರ ಸರ್ದು ರವಿ ವರ್ಮಾ ಅವರು ನೆಕ್ಸ್ಟ್ ಟೈಮ್ ಬರ್ತಾರೆ ಅವರು. ಇದು ಎಲ್ಲರೂ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋಂಥ ಪಿಕ್ಚರ್ ಇದು. ತುಂಬ ಇದು ಪಕ್ಕ ಹೇಳ್ತೀನಿ, ಇದು ಇಂಡಿಯನ್ ಪಿಕ್ಚರ್. ಇದು ಫ್ಯಾನ್ ಇಂಡಿಯಾ ಪಿಕ್ಚರ್ ಅಂತ ಅಲ್ವೇ ಅಲ್ಲ. ಫಸ್ಟ್ ಕನ್ನಡದ ಇಂಡಿಯನ್ ಪಿಕ್ಚರ್ ತೆಗಿತಾ ಇರೋದು ನಮ್ಮ ಅರ್ಜುನ್ ಜನ್ಯ ಅವರೇ.
ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ನೀವು ಪಿಕ್ಚರ್ ನೋಡಿ, ಇನ್ನು ಜಾಸ್ತಿ ನಾನೆಲ್ಲ ನಾವು ಹೊಗಳಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನಿನ್ನ ಜಾಸ್ತಿ ಮಾತಾಡ್ತೀನಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.